ಸಿಗ್ತದೆ. ಇಲ್ಲಿ ಮಾತಿಗಿಂತ ಹೆಚ್ಚಾಗಿ ರೈತರನ್ನ ಉಳಿಸ್ತಕ್ಕಂಥ ಕೆಲಸ ಆಗಬೇಕು. ಆ ಪ್ರಯತ್ನದೊಂದಿಗೆ ನಿರಂತರವಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಮಾಜಿ ಪ್ರಧಾನಮಂತ್ರಿಗಳು ಅವರ ಒಂದು ಮಾರ್ಗದರ್ಶನ ನಿರಂತರವಾಗಿ ಏನ್ ನಡೀತಾ ಇದೆ ಕಳೆದ ಒಂದೂವರೆ ವರ್ಷದಲ್ಲಿ ರೈತರ ಪರಿಸ್ಥಿತಿ ಈ ಭಾಗದಲ್ಲಿ ಅಂತಕ್ಕಂಥ ಸಂಪೂರ್ಣ ಮಾಹಿತಿಯನ್ನ ಇವತ್ತು ದೇವೇಗೌಡರು ಸಾಹೇಬರು ಕಲೆ ಹಾಕಿದ್ದಾರೆ. ಬಹುಶಃ ತಾವೆಲ್ಲ ಗಮನಿಸಿರಬಹುದು, ದೇವೇಗೌಡರು ಸಾಹೇಬರು ಒಂದು ಕರೆಯನ್ನ ಕೊಟ್ಟರು, ಒಂದು ಪತ್ರಿಕಾಗೋಷ್ಠಿ ಕರೆದು ರಾಜ್ಯ ಸರ್ಕಾರಕ್ಕೆ, ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಿಗೆ ರೈತರಿಗೆ ಇದೇ ರೀತಿ ಅನ್ಯಾಯ ಮಾಡ್ಕೊಂಡು ಏನಾದ್ರೂ ನೀವು ಅವರ ಭೂಮಿಯನ್ನ ಕಸ್ಕೊಳ್ತಕ್ಕಂಥ ಒಂದು ಪ್ರಯತ್ನಕ್ಕೆ ಇವತ್ತೇನು ಕೈ ಹಾಕಿದ್ದೀರಿ, ನೀವು ಹಿಂದೆ ಸರಿಲಿಲ್ಲ ಅಂತಕ್ಕಂಥದ್ದಾದ್ರೆ ನಾನು ಸತ್ಯಾಗ್ರಹವನ್ನ ಕೂರ್ತೇನೆ ರೈತರಿಗೋಸ್ಕರ ಈ ಇಳಿ ವಯಸ್ಸಲ್ಲಿ ಅಂತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಹೇಳ್ತಾ ಇದ್ದಂತೆ ಮಾರನೇ ದಿನ ತಾವುಗಳೆಲ್ಲ ನೋಡಿದ್ದೀರಿ. ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಪತ್ರಿಕಾಗೋಷ್ಠಿಯನ್ನ ಕರೆಸ್ತಾರೆ. ಪತ್ರಿಕಾಗೋಷ್ಠಿಯಲ್ಲಿ ಸಮಿತಿ ರಚನೆ ಮಾಡ್ತೀನಿ ಅಂತಾರೆ, ಪರಿಶೀಲನಾ ಸಮಿತಿ, ಅದರ ಮೂಲಕ ಒಂದು ವರದಿಯನ್ನ ಕೊಡ್ತೀನಿ ಅಂತ ಹೇಳಿ ಅವತ್ತಿನ ದಿನವೇ ಮಿಕ್ಕಂತ 4 ಹಳ್ಳಿಗಳ ಅಂತಿಮ ಅಧಿಸೂಚನೆಯನ್ನ ಹೊರಡಿಸಿದ್ದು ನೋಡಿದ್ದೀರಿ. ಅಂದ್ರೆ ರಾಜ್ಯ ಸರ್ಕಾರ ಹಾಗೂ ರಾಜ್ಯದ ಮುಖ್ಯಮಂತ್ರಿಗಳ ದ್ವಂದ್ವ ಮನಸ್ಥಿತಿ, ದ್ವಂದ್ವ ನೀತಿಗಳು ಯಾವ ರೀತಿ ಇದೆ ಅಂತಕ್ಕಂಥದ್ದು ಬಹುಶಃ ಇದಕ್ಕಿಂತ ಸ್ಪಷ್ಟವಾದಂತ ಒಂದು ಉದಾಹರಣೆ ನಮ್ಮ ಕಣ್ಣು ಮುಂದೆ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಕಳೆದ 3-4 ವಾರದಿಂದ ಸಮಿತಿ ರಚನೆ ಮಾಡಕ್ ಆಗ್ಲಿಲ್ಲ. ಯಾವಾಗ ಪಾದಯಾತ್ರೆ ದಿನಾಂಕ ಘೋಷಣೆ ಆಯ್ತು, ಯಾವಾಗ ಫ್ರೀಡಂ ಪಾರ್ಕ್ ವರೆಗೂ ರೈತರು ರೊಚ್ಚಿಗೆದ್ದಿದ್ದಾರೆ, ಯಾವಾಗ ಈ ಭಾಗದ 4 ಜನ ಶಾಸಕರು, ವಿಶೇಷವಾಗಿ ಈ ವಿಧಾನಸಭಾ ಕ್ಷೇತ್ರದ ಶಾಸಕರು ಮಂಜಣ್ಣ ಅವರು ಹೇಳಿದಂಗೆ ಮಂತ್ರಿಗಳಾಗಿದ್ದಾರೆ, ಇವತ್ತು ನಾವು ಅದಕ್ಕೆ ಸ್ವಾಗತ ಮಾಡ್ತೇವೆ, ಅವ್ರಿಗೆ ಅವಕಾಶ ಸಿಕ್ಕಿದ ಒಳ್ಳೆ ಕೆಲಸ ಮಾಡಿ. ಆದರೆ ಇಲ್ಲಿಯವರೆಗೂ ಕೂಡ 500ಕ್ಕೂ ಹೆಚ್ಚು ದಿನಗಳ ಕಾಲ ರೈತಾಪಿ ವರ್ಗ ಬೀದಿಲಿ ಕೂತಿದೆ, ನೋವಲ್ಲಿದ್ದಾರೆ, ಸಂಕಷ್ಟದಲ್ಲಿದ್ದಾರೆ. ಒಬ್ಬರಾದ್ರೂ ಬಂದು ಅವ್ರ ಸಂಕಷ್ಟವನ್ನು ಆಲಿಸ್ತಕ್ಕಂಥ ಪ್ರಯತ್ನ ಮಾಡಿದ್ರ? ಯಾವಾಗ ಪಾದಯಾತ್ರೆ ಘೋಷಣೆ ಆಯ್ತು, ಯಾವಾಗ ಕುಮಾರಣ್ಣ ಅವರು ಪಾದಯಾತ್ರೆಗೆ ಬಂದು ಚಾಲನೆ ಕೊಡ್ತಾರೆ, ನಾಳೆಯ ದಿನ ದೇವೇಗೌಡರು ಸಾಹೇಬರು ಬಂದು ಭಾಗವಹಿಸ್ತಾರೆ ಅಂತಕ್ಕಂಥದ್ದು ತಿಳಿದು ಅಶೋಕಣ್ಣ ಅವರು ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು, ಬೆಳಗ್ಗೆ ಎಲ್ಲ ಪತ್ರಿಕಾ ಮಾಧ್ಯಮಗಳಲ್ಲಿ, ದೃಶ್ಯ ಮಾಧ್ಯಮಗಳಲ್ಲಿ ನೋಡಿರ್ಬೇಕು ತಾವುಗಳು, ದೊಡ್ಡ ದೊಡ್ಡ ಪುಟದ ಜಾಹೀರಾತುಗಳು. ಇವತ್ತು ಒಂದ್ ಕಡೆ ಜನತಾದಳ ಪಕ್ಷನ ಪ್ರಶ್ನೆ ಮಾಡ್ತಾರೆ, ಮತ್ತೊಂದಷ್ಟು ಕಡೆ ಭಾರತೀಯ ಜನತಾ ಪಾರ್ಟಿಗೆ ಸುರಿಮಳೆ ಪ್ರಶ್ನೆಗಳನ್ನ ಇವತ್ತೇನು ಕೇಳಿದ್ದಾರೆ. ಇಂಥ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಬೇಕಾಗಿರ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ರೈತರಿಗೆ. ಸ್ವಾಮಿ ದಯವಿಟ್ಟು ತಿರುಗಿ ನೋಡಿ, ಪೆನ್ ಕೇಳಿದ್ರಿ, ಪೇಪರ್ ಕೇಳಿದ್ರಿ, ಯಾತಕ್ಕೋಸ್ಕರ ಪೆನ್ನು ಪೇಪರ್ ಇಸ್ಕೊಂಡ್ರಿ? ಇಲ್ಲಿ ಹೊಸದಾಗಿ ಇವತ್ತೊಂದು ನಿವೃತ್ತ ನ್ಯಾಯಮೂರ್ತಿಗಳ ಒಂದು ಸಮಿತಿ ರಚನೆ ಮಾಡಿದ್ದೀರಲ್ಲ, ಇನ್ನು 30 ದಿನದಲ್ಲಿ ವರದಿ ಕೊಡಬೇಕು ಅಂತ ಹೇಳ್ತಾ ಇದ್ದೀರಲ್ಲ, ಇವತ್ತೇ ನಿಂತ್ಕೊಂಡು ಹೇಳ್ಬೋದಲ್ವಾ ನಾವು ನೀವು ವರದಿನಲ್ಲಿ ಏನ್ ತಯಾರಾಗುತ್ತೆ ಅನ್ನೋದು? ಸಂಶಯ ಇದೆಯಾ ಯಾರಿಗಾದ್ರೂ? ಯಾರ ಪರವಾದಂತ ವರದಿ ತಯಾರು ಮಾಡಬಹುದು? ಸರ್ಕಾರದ ಅನುಕೂಲಕ್ಕೆ ವರದಿ ತಯಾರಾಗುತ್ತೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಮತ್ತೊಂದು ಮಾತು ಅವತ್ತಿನ ದಿನವೇ ನಾನು ಹೇಳಿದೆ, ಯಾವಾಗ ಇಲ್ಲಿರ್ತಕ್ಕಂಥ ಫಲವತ್ತಾದಂತ ಭೂಮಿಯನ್ನ ಕಬಳಿಸ್ಕೊಳ್ತಕ್ಕಂಥದಕ್ಕೆ ಫೈನಲ್ ನೋಟಿಫಿಕೇಶನ್ಗಳನ್ನ ಜಾರಿ ಮಾಡಿದ್ರು, ಕನಿಷ್ಠ ಪಕ್ಷ ಕಾಂಗ್ರೆಸ್ ಸರ್ಕಾರಕ್ಕೆ ಇದರಲ್ಲಿ 35,000 ಕೋಟಿ ರಿಯಲ್ ಎಸ್ಟೇಟ್ ದಂಧೆ ಅವ್ರ ಕಣ್ಣು ಮುಂದೆ ಕಾಣ್ತಾ ಇದೆ. ರಾಜ್ಯ ಸರ್ಕಾರಕ್ಕೆ ರಿಯಲ್ ಎಸ್ಟೇಟ್ ದಂಧೆ ಅಷ್ಟೇ ಕಾಣ್ತಾ ಇರೋದು, ಆದ್ರೆ ಇಲ್ಲಿರ್ತಕ್ಕಂಥ ರೈತರಿಗೆ ಅವರ ಭಾವನೆಗಳಡಗಿದೆ. ಸಾಕಷ್ಟು ಜನ ಅವ್ರ ತಂದೆ ತಾಯಿ, ಅವ್ರ ತಾತ ಅಜ್ಜಿ ತೀರ್ಕೊಂಡು ಹೋಗಿರ್ತಕ್ಕಂಥ ಸಮಾಧಿ ಇದೆ, ಅವರ ಭಾವನೆಗಳಲ್ಲಿ ಅಡಗಿದೆ. ನಿಮಗೆ ಇದು ಒಂದು ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ ಅಷ್ಟೇ, ಆದ್ರೆ ಇದು ರೈತರ ಬದುಕಿನ ಪ್ರಶ್ನೆ. ರೈತರ ಎದೆ ಮೇಲೆ ಮರಣ ಶಾಸನವನ್ನ ಬರೀತಕ್ಕಂಥ ಈ ರಾಜ್ಯ ಸರ್ಕಾರದ ಪತನಕ್ಕೆ ಬಹುಶಃ ಇವತ್ತಿನ ಪಾದಯಾತ್ರೆ ಏನು ಪ್ರಾರಂಭ ಆಗಿದೆ, ಅದಕ್ಕೆ ಶಂಕುಸ್ಥಾಪನೆಯನ್ನು ಮಾಡ್ತಕ್ಕಂಥದಕ್ಕೆ ತಾವೆಲ್ಲರೂ ಕೂಡ ಸನ್ಮಾನ್ಯ ಕುಮಾರಣ್ಣ ಅವರ ಒಂದು ಆಶೀರ್ವಾದದಲ್ಲಿ, ಸನ್ಮಾನ್ಯ ದೇವೇಗೌಡರು ಸಾಹೇಬರ ಮಾರ್ಗದರ್ಶನದಲ್ಲಿ ಇವತ್ತು ನಾವು ನೀವೆಲ್ಲರೂ ನಡಿಬೇಕಾಗಿದೆ. ಇದು ಯಾವುದೇ ಒಂದು ರಾಜಕೀಯದ ಲಾಭ ನಷ್ಟದ ಲೆಕ್ಕಾಚಾರಕ್ಕೋಸ್ಕರ ಇವತ್ತು ನಾವು ಈ ಪಾದಯಾತ್ರೆಯನ್ನು ಮಾಡ್ತಾ ಇಲ್ಲ. ಬಹಳ ಸ್ಪಷ್ಟವಾಗಿ ಹೇಳ್ತೇವೆ, ಕಾರಣ ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ, ಸನ್ಮಾನ್ಯ ದೇವೇಗೌಡರ ಸಾಹೇಬರನ್ನ 4 ದಶಕಗಳಿಂದ ಈ ಭಾಗದ ಜಿಲ್ಲೆಯ ಜನತೆ ಪಾಪ ಇಲ್ಲಿ ಇರ್ತಕ್ಕಂಥವ್ರು ಹೇಳ್ತಾ ಇರ್ತಾರೆ, ನಾವು ಈ ಜಿಲ್ಲೆಯಲ್ಲಿ ಹುಟ್ಟಿದೀವಿ ಅಂತಕ್ಕಂಥದ್ದು. ಯಾರು ಎಲ್ಲಿ ಹುಟ್ಟಬೇಕು, ಯಾವಾಗ
ಈ ಭೂಮಿ ಬಿಟ್ಟೋಗ್ಬೇಕು ಅಂತಕ್ಕಂಥದ್ದು ಆ ಭಗವಂತ ತೀರ್ಮಾನ ಮಾಡ್ತಾನೆ, ಅದು ನಮ್ಮ ಕೈಯಲ್ಲಿಲ್ಲ. ಆದ್ರೆ ಯಾವುದೋ ಒಂದು ಋಣಾನುಬಂಧ, ಯಾವ ಭಗವಂತ ಕುಮಾರಣ್ಣನಿಗೆ ರಾಮನಗರ ಜಿಲ್ಲೆಯಿಂದ ಅವರು ರಾಜಕೀಯವನ್ನ ಪ್ರವೇಶ ಮಾಡ್ತಾರೆ, ರಾಜಕೀಯವನ್ನ ಪ್ರಾರಂಭ ಮಾಡ್ತಾರೆ. ಇಂಥ ಒಂದು ಪುಣ್ಯ ಜಿಲ್ಲೆಯಲ್ಲಿ ನಮ್ಗೆ ರಾಜಕೀಯವಾಗಷ್ಟೇ ಅಲ್ಲ, ವೈಯಕ್ತಿಕವಾಗಿ ನೀವುಗಳು ನಮ್ಮನ್ನ ನೋಡ್ತಕ್ಕಂಥ ರೀತಿ, ಕೊಡ್ತಕ್ಕಂಥ ಗೌರವ, ಇವೆಲ್ಲವನ್ನ ನೋಡಿದಾಗ ಇವತ್ತು ನಿಖಿಲ್ ಕುಮಾರಸ್ವಾಮಿ ಕುಟುಂಬದ ಒಬ್ಬ ಕುಡಿಯಾಗಿ, ದೇವೇಗೌಡರು ಸಾಹೇಬರ ಮೊಮ್ಮಗನಾಗಿ, ಕುಮಾರಣ್ಣ ಅವರ ಮಗನಾಗಿ ನನ್ನ ಒಂದು ಜವಾಬ್ದಾರಿಯ ಒಂದು ಅರಿವು ನನಗಿದೆ. ಅದನ್ನ ನಾನು ಅರ್ಥಕೊಂಡಿದ್ದೇನೆ ಬಹಳ ಚೆನ್ನಾಗಿ. ಇವತ್ತು ನಾನೊಂದು ಮಾತನ್ನ ಕೊಟ್ಟಿದ್ದೆ. ಕುಮಾರಣ್ಣ ಅವರು ನನಗೆ ಮೊದಲನೇ ದಿನನೇ ಹೇಳಿದ್ರು, ಹೆಚ್ಚು ಕಮ್ಮಿ ಕುಮಾರಣ್ಣ ಅವರು ಕಳೆದ ವರ್ಷ ಜೂನ್ ತಿಂಗಳಲ್ಲಿ ಇಲ್ಲಿ ಬಂದಿದ್ದು ಮೊದಲು. ಅದಾದ ಒಂದು ತಿಂಗಳ ನಂತರ ನಾನು ಬಂದೆ. ಹಲವಾರು ಬಾರಿ ಬಂದಿದ್ದೇವೆ, ಹಲವಾರು ಬಾರಿ. ಹೆಚ್ಚು ಕಮ್ಮಿ ನಾವು 11 ಕಿಲೋಮೀಟರ್ ಬೈರಮಂಗಲದಲ್ಲಿ ಒಂದು ಪಾದಯಾತ್ರೆಯನ್ನ ಮಾಡಿದ್ದೇವೆ. ವಾಸ್ತವ ಸ್ಥಿತಿಯನ್ನ ಅರ್ಥಕೊಳ್ಳೋಣ, ನಡೀರಿ ಮಂಜಣ್ಣ ಹೋಗೋಣ. ಏನಿದೆ ವಾಸ್ತವ ಸ್ಥಿತಿ ಅಂತಕ್ಕಂಥದ್ದು, ಹೆಚ್ಚು ಕಮ್ಮಿ 6 ಲಕ್ಷ ಲೀಟರ್ ಬೆಂಗಳೂರಿಗೆ ಇವತ್ತು ಹಾಲನ್ನ ಸರಬರಾಜು ಮಾಡ್ತಾ ಇದ್ದೀರಿ. ರೇಷ್ಮೆ ಬೆಳಿತೀರಿ, ತೆಂಗಿದೆ, ಮಾವಿದೆ, 10 ಲಕ್ಷಕ್ಕೂ ಹೆಚ್ಚು ಗಿಡ ಮರಗಳ ಮಾರಣ ಹೋಮವನ್ನ ಇವತ್ತು ಮಾಡ್ತಕ್ಕಂಥದಕ್ಕೆ ಸರ್ಕಾರ ಪ್ರಯತ್ನ ಪಡ್ತಾ ಇದೆ. ಇಂಥ ಸಂದರ್ಭದಲ್ಲಿ